ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ಜಾಗಗಳಲ್ಲಿ ಅನ್ನಕ್ಕೆ ಹಾಹಾಕಾರ ಬಂದಿದೆ. ಈ ಮಾತುಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ತಿನ್ನೋದಕ್ಕೆ ಕೂಡ ಊಟ ಅನ್ನೋದಿಲ್ಲ ಎಷ್ಟೋ ಜಾಗಗಳಲ್ಲಿ. ಅಂಥದ್ರಲ್ಲಿ ಒಂದು ದೇಶ, ಆಫ್ರಿಕಾ ದೇಶದ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತೀವಿ. ಬಡತನದಿಂದ ಕೂಡಿರುವಂಥ ದೇಶ, ಅನ್ನ ಅನ್ನೋದು ಸಿಗದೆ ಇರುವಂಥ ಜಾಗ ಕೂಡ ಹೌದು. ಅಂಥದ್ರಲ್ಲಿ ಈಗ ನಮೀಬಿಯಾ ದೇಶದಲ್ಲಿ ಬಡತನ ಪ್ಲಸ್ ಅನ್ನದ ಹಾಹಾಕಾರ ಅನ್ನೋದು ಸೃಷ್ಟಿಯಾಗುವುದಿದೆ. ಅಲ್ಲಿ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಆ ಜಾಗದಲ್ಲಿ ಬಂದಿದೆ. ಆ ದೇಶದಲ್ಲೂ ಕೂಡ ಕಾಡು ಅನ್ನೋದು ಏರಳವಾಗಿದೆ. ಅದನ್ನ ಬಳಸ್ಕೊಳ್ಳೋದಕ್ಕೆ ಈಗ ಸದ್ಯಕ್ಕೆ ಶುರು ಮಾಡಿದೆ ಅಲ್ಲಿನ ಸರ್ಕಾರ. ಆಪ್ಷನ್ ಇಲ್ಲ, ಜನ ಬದುಕಬೇಕು. ಸುಮಾರು 15 ಲಕ್ಷ ಜನಕ್ಕೆ ಹತ್ತತ್ರ ಊಟದ ಕೊರತೆ ಅನ್ನೋದು ಅಲ್ಲಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿರುವಂತ ಕಾಡು ಪ್ರಾಣಿಗಳನ್ನ ಕೊಂದು ಅದರ ಮಾಂಸಗಳನ್ನ ಜನರಿಗೆ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. 100 ವರ್ಷಗಳಲ್ಲಿ ಫಸ್ಟ್ ಟೈಮ್ ಈ ತರದ ಅನ್ನದ ಹಾಹಾಕಾರ, ಬರಗಾಲ ಅನ್ನೋದು ಎದುರಿಸ್ತಾ ಇರೋದು ನಮೀಬಿಯಾ ದೇಶ. ಅಲ್ಲಿ ಸದ್ಯಕ್ಕಿರುವಂತ ಅಂದ್ರೆ ಆ ಕಾಡಿನಲ್ಲಿ ಇರುವಂತ ಸುಮಾರು 700 ಪ್ರಾಣಿಗಳನ್ನ ಕೊಂದು ಜನರನ್ನ ಹೊಟ್ಟೆ ತುಂಬಿಸೋ ಕೆಲಸ ಮಾಡಬೇಕು ಅಂತ ನಮೀಬಿಯಾ ಗೌರ್ಮೆಂಟ್ ಈಗ ಡಿಸೈಡ್ ಮಾಡಿದೆ. ನಮೀಬಿಯಾದಲ್ಲಿ ಕೂಡ ಪ್ರಾಣಿಗಳ ಸಂಖ್ಯೆ ಏರಳವಾಗಿದೆ, ತುಂಬಾನೇ ಇದೆ. ಅದರಲ್ಲೂ ಆನೆ ಸುಮಾರು 2 ಲಕ್ಷ ಆನೆಗಳು ಸರೌಂಡಿಂಗ್ ಅಲ್ಲಿ ಇರುವಂತದ್ದು. ಪ್ಲಸ್ ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ನೀರಿನ ಅಭಾವ ಇದರಿಂದನೇ ಕಾಡ್ತಾ ಇರಬಹುದು ಅಂತಾನೂ ಕೂಡ ಅನ್ಕೊಂಡಿದ್ದಾರೆ ಅಲ್ಲಿರುವಂತ ಸರ್ಕಾರದವರು. ಮೊದಲು ಪ್ರಾಣಿಗಳ ಹತ್ಯೆ ಮಾಡೋದನ್ನ ನಿಲ್ಲಿಸಿದ್ರು. ಈಗ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಪ್ಲಸ್ ಜನರಿಗೆ ಆಹಾರದ ಕೊರತೆ ನೀಗಿಸುವುದಕ್ಕೋಸ್ಕರ ಸುಮಾರು 700 ಕಾಡು ಪ್ರಾಣಿಗಳನ್ನ ಕೊಂದು ಮನುಷ್ಯರಿಗೆ ಊಟ ಆಗಿ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವ್ಯಾವ್ದು ಅಂತ ಕೂಡ ಅವ್ರು ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. 83 ಆನೆ, 30 ಹಿಪ್ಪೋಪೊಟಮಸ್, 60 ಎಮ್ಮೆ, 50 ಕೃಷ್ಣ ಮೃಗ, ಇನ್ನ 100 ಕಾಡೆಮ್ಮೆ, 300 ಝೀಬ್ರಾ, ಇಷ್ಟನ್ನು ಕೊಂದು ಜನರಿಗೆ ಆಹಾರವಾಗಿ ನೀಡಬೇಕು. ಕೆಲವಷ್ಟು ದಿನ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಈ ವ್ಯವಸ್ಥೆನ ಮಾಡಬೇಕು ಅಂತ ಹೇಳಿ ಅಲ್ಲಿನ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಇನ್ನು ನಮೀಬಿಯಾಗೆ ಬೇರೆ ಬೇರೆ ಕಡೆಯಿಂದ ಕೂಡ ಆಹಾರದ ಸಪ್ಲೈ ಅನ್ನೋದು ಆಗ್ತಾ ಇದೆ, ಆದ್ರೂ ಕೂಡ ಜನಕ್ಕೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಇನ್ನು ಈ ಬೋಟ್ಸ್ ನಮೀಬಿಯಾದಲ್ಲಿರುವಂತ ಕೆಲವೊಂದು ಜಾಗಗಳಲ್ಲಿ ಅನಿಮಲ್ಸ್ ನ ಕೊಲ್ಲಬಾರ್ದು ಅಂತ ಆಗಿನ ಕಾಲಕ್ಕೆ ಬೇಟೆಯಾಡೋರಿಗೆ ಒಂದು ಕಾನೂನನ್ನ ಮಾಡ್ಕೊಂಡಿದ್ರು. ಅದಾದ್ಮೇಲೆ 2019ರಲ್ಲಿ ಈ ರೀತಿ ಬರಗಾಲ ಅನ್ನೋ ಸೃಷ್ಟಿಯಾಯ್ತು. ಅನ್ನಕ್ಕೆ ಪ್ರಾಬ್ಲಮ್ ಅನ್ನೋದು ಶುರುವಾದಾಗ ಗೌರ್ಮೆಂಟ್ ಕೆಲವಷ್ಟು ರಿಲೀಫ್ಗಳನ್ನ ತಂದ್ರು. ಏನಂದ್ರೆ ಅನ್ನಕ್ಕೋಸ್ಕರ, ಆಹಾರಕ್ಕೋಸ್ಕರ ಪ್ರಾಣಿಗಳ ಬೇಟೆ ಆಡಬಹುದು. ಈಗ ಅದನ್ನೇ ಈಗ ಗೌರ್ಮೆಂಟ್ ಅವರು ಕೂಡ ಮಾಡಿ ಸುಮಾರು 700 ಕಾಡು ಪ್ರಾಣಿಗಳನ್ನ ಕೊಂದು ನಮೀಬಿಯಾ ಜನಕ್ಕೆ ಆಹಾರವಾಗಿ ಬಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ಅನ್ನದ ಹಾಹಾಕಾರ ಯಾವ ತರ ಇದೆ ಅನ್ನೋದನ್ನ. ಈಗ ನಮೀಬಿಯಾದಲ್ಲಿ ಅಂತ ಹಾಹಾಕಾರ ಕಾಣಿಸ್ತಾ ಇದೆ. ಊಟ ಇಲ್ಲದೆ ಹಸುವಿನಿಂದ ಸಾಯ್ತವರವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೋಸ್ಕರನೇ ಅಲ್ಲಿನ ಗೌರ್ಮೆಂಟ್ ಈ ಕಾನೂನನ್ನ ತಂದಿದೆ. ಅನ್ನಕ್ಕೆ ಆಹಾರಕ್ಕೋಸ್ಕರ ಕಾಡು ಪ್ರಾಣಿಗಳನ್ನ ಬೇಟೆ ಆಡಿ ತಿನ್ನಬಹುದು. ಅದನ್ನ ಬಿಟ್ಟು ಶೋಕಿಗೆ ಬೇಟೆ ಆಡಬಾರ್ದು. ಅದರಲ್ಲೂ ಕಾಡು ಪ್ರಾಣಿ ಬೇಟೆ ಆಡಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋರು, ಯಾರು ಬೇಟೆಗಾರರು ಅಂದ್ರೆ ಲೈಸೆನ್ಸ್ ಬೇರೆ ಇಶ್ಯೂ ಮಾಡಿದ್ದಾರೆ ಅಂತ ಬೇಟೆಗಾರರು ಅಲ್ಲಿ ಹೋಗಿ ಆ ಬೇಟೆ ಆಡಿ ಯಾವುದೋ ಒಂದು ಊರಿಗೆ ಆಹಾರದ ಕೊರತೆ ಇದ್ರೆ ಅಂತ ಊರಿಗೆ ಅದರ ಮಾಂಸನ ಸಪ್ಲೈ ಮಾಡಬಹುದು. ಇನ್ನು ಸೆಕೆಂಡ್ರಿ ಹೇಳೋದಾದ್ರೆ ನೀರಿನ ಕೊರತೆ ಅನ್ನೋದು ಈ ಪ್ರಾಣಿಗಳಿಂದ ಕ್ರಿಯೇಟ್ ಆಗ್ತಾ ಇದೆ ಅಂತ ಅವರು ಫೀಲ್ ಮಾಡ್ತಾರೆ. ಎಲ್ಲೋ ಒಂದೊಂದು ಕಡೆ ಮರುಭೂಮಿ ಪ್ರದೇಶಗಳು ಕೂಡ ಇದೆ, ಅಂತ ಜಾಗದಲ್ಲಿ ನೀರು ಅನ್ನೋದು ಸ್ವಲ್ಪ ಇರ್ತಾ ಇತ್ತು. ಈ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆ ನೀರನ್ನ ಪ್ರಾಣಿಗಳು ಕುಡಿದು ಬದುಕ್ತಾ ಇರೋದ್ರಿಂದ ಮನುಷ್ಯರಿಗೆ ನೀರು ಅನ್ನೋದು ಸಿಗ್ತಾ ಇಲ್ಲ. ಆ ನೀರಿನ ಕೊರತೆ ನೀಗಿಸ್ಬೇಕು ಅನ್ನೋ ಕಾರಣ ಕೂಡ ಈ ಪ್ರಾಣಿಗಳನ್ನ ಕೊಲ್ಲಬೇಕು ಅಂತ ಹೇಳಿ ನಮೀಬಿಯಾ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಆ ಪ್ರಾಣಿಗಳ ಕೊಂದ ಮಾಂಸದಿಂದ ಜನರನ್ನ ಬದುಕಿಸೋ ಕೆಲಸ ಮಾಡ್ತಾ ಇದೆ. ನೋಡಿದ್ರಲ್ಲ ಅನ್ನದ ಹಾಹಾಕಾರ ಯಾವ ತರ ಕಾಡುತ್ತೆ ಮನುಷ್ಯನ ಅಂತ. ಒಂದಲ್ಲ ಒಂದು ದಿನ ಒಂದು ಮಾತನ್ನ ಹೇಳ್ತಾ ಇದ್ರು, ಮನುಷ್ಯರನ್ನ ಕಿತ್ಕೊಂಡು ತಿನ್ನುವಂತ ಕಾಲ ಬರುತ್ತೆ ಅಂತ. ಪ್ರಾಣಿಗಳನ್ನ ಎಷ್ಟು ದಿನ ಅಂತ ಕೊಂದು ತಿನ್ನೋದಕ್ಕಾಗತ್ತೆ? ಪ್ರಾಣಿಗಳೇ ಇಲ್ಲ ಅಂದಾಗ ಭೂಮಿ ಮೇಲೆ ಮನುಷ್ಯ ಬದುಕಬೇಕು ಅಂದಾಗ ಏನ್ ಮಾಡ್ತಾನೆ, ಮನುಷ್ಯರು ಕಿತ್ಕೊಂಡು ತಿನ್ನುವಂತ ಕಾಲ ಕೂಡ ಬರ್ಬೋದು. ಇದೇ ಅನ್ನದ ಹಾಹಾಕಾರದ ಪ್ರಭಾವ. ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ. ಆದ್ರೂ ಕೂಡ ನಮ್ಮ ದೇಶದಲ್ಲಿ ಅನ್ನ ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದನ್ನ ನಮಗ್ ಗೊತ್ತಿರ್ಬೋದು. ಒಂದು ಸಲ ಯೋಚನೆ ಮಾಡಿ, ಅನ್ನದ ಹಾಹಾಕಾರದ ಮಧ್ಯೆ ನಾವು ಅನ್ನ ಇಷ್ಟೊಂದು ವೇಸ್ಟ್ ಮಾಡ್ತೀವಲ್ಲ, ಸರಿನಾ ಅಂತ. ಅಲ್ಲಿ ಅನ್ನ ಇಲ್ಲದೆ ಪ್ರಾಣಿಗಳನ್ನ ತಿಂದು ಬದುಕುವಂತ ಕಾಲ ಬಂದಿದೆ ಅಂದ್ರೆ ಇಲ್ಲಿ ಯಾವ ತರ ಕಾಲ ಬರ್ಬೋದು. ಎಲ್ಲಾ ಫೆಸಿಲಿಟಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಯಾವತ್ತು ಅದು ಶಾರ್ಟೇಜ್ ಆಗುತ್ತೋ ಅವತ್ತು ಅದ್ರ ಬೆಲೆ ಗೊತ್ತಾಗುತ್ತೆ. ಅಂತ ಬೆಲೆ ಈಗ ಆ ದೇಶಗಳಲ್ಲಿ ಕಾಡ್ತಾ ಇದೆ. ನಾವು ಎಚ್ಚರವಾಗಿ ನಮಗೆ ಏನು ಬೇಕು ಅಂಥದನ್ನ ಬೆಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಬೇಕು. ನೀರಿಗೆ ಏನು ಬೇಕು, ಅಂತರ್ಜಲದ ವ್ಯವಸ್ಥೆ, ಇಂಥದನ್ನೆಲ್ಲ ಮಾಡ್ಕೊಂಡಿದ್ದೀನ ತೊಂದರೆಗಳು ಅನ್ನೋದು ಕಡಿಮೆ ಇರುತ್ತೆ. ಯಾವತ್ತು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅವತ್ತು ತೊಂದರೆಗಳು ಕಾಣೋದಕ್ಕೆ ಶುರು ಆಗುತ್ತೆ. ಅಂಥದ್ದಕ್ಕೆ ಮುಂಚೆ ನಾವು ಎಚ್ಚರ ವಹಿಸೋಣ. ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ನಿಮ್ ಜೊತೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.